ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈ ಸೀರೀಸಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಬಂದು ಸಾಲ್ವ್ ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ ವೀಡಿಯೋನಲ್ಲಿ 50 ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಇವಾಗ 51 ಕ್ವಶನಿಂದ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಸೊ 51 ಕ್ವಶನ್ ಬಂದುಬಿಟ್ಟು, ಇಫ್ ಟೂ ಬಾಡೀಸ್ ಆಫ್ ಡಿಫ್ರೆಂಟ್ ಮಾಸಸ್ ಇನಿಷಿಯಲಿ ಅಟ್ ರೆಸ್ಟ್ ಆರ್ ಆ್ಯಕ್ಟೆಡ್ ಅಪಾನ್ ಬೈ ದ ಸೇಮ್ ಫೋರ್ಸ್ ಫಾರ್ ದ ಸೇಮ್ ಟೈಮ್, ದೆನ್ ದ ಬೋತ್ ಬಾಡೀಸ್ ಅಕ್ವೈರ್ ದ ಸೇಮ್ ಅಂತಂದರೆ ಇವಾಗ ಆಪ್ಷನ್ ಬಂದುಬಿಟ್ಟು ಬಿ. ಸೊ ಮೊಮೆಂಟಮ್ ಸೇಮ್ ಇರುತ್ತೆ ಎರಡು ಬಾಡೀಸು ರೆಸ್ಟಲ್ಲಿದ್ದಾಗ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ದೀಸ್ ರಿವರ್ಸ್ ಆಫ್ ಐಸ್ ಆರ್ ಆಲ್ವೇಸ್ ಸ್ಲೋಲಿ ಆನ್ ದ ಮೂವ್, ವಾಟ್ ಈಸ್ ದೇರ್ ನೇಮ್? ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಗ್ಲೇಷಿಯರ್ಸ್, ಯಾಕಂದರೆ ಗ್ಲೇಷಿಯರ್ಸ್ನೇ ನಾವು ರಿವರ್ಸ್ ಆಫ್ ಐಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 53rd ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ದ ಸನ್ ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ಲಿ? ಸೊ ಇದು ಸನ್ ಟೆಂಪ್ರೇಚರ್ ಕೇಳಿದರೆ ಬುಕ್ಸಲ್ಲಿ ನೋಡಿದರೆ 10,000 ಫ್ಯಾರನ್ಹೀಟ್ಸ್ ಇದೆ, ಬಟ್ ಆಪ್ಷನಲ್ಲಿ ಅದಿಲ್ಲ. ಸೊ ಇದನ್ನು ಹಾಗೆ ಗ್ಯಾಪ್ ಬಿಟ್ರೆ ಈ ಕ್ವಶನ್ನ. ಸೊ ನೆಕ್ಸ್ಟ್ 54th ಕ್ವಶನ್ ನೋಡೋದಾದರೆ, ವಾಟ್ ಡೂ ಕಾಂಟ್ರಾಸ್ ಆನ್ ಮ್ಯಾಪ್ ಇಂಡಿಕೇಟ್ಸ್? ಸೊ 55th ಕ್ವಶನ್ ನೋಡೋದಾದರೆ, ಇವಾಗ 55th ಕ್ವಶನ್ ಬಂದುಬಿಟ್ಟು, ವಾಟ್ ಡಸ್ ದ ಸ್ಕೇಲ್ 1:10 lakh ರೆಪ್ರೆಸೆಂಟ್ ಇನ್ ಲೀನಿಯರ್ ಮೆಷರ್ ಅಂತಂದರೆ, ಸೊ ಇದಕ್ಕೆ ಆನ್ಸರು ಆಪ್ಷನ್ ಎ, 1 centimeter = 10 kilometer. ಸೊ ನೆಕ್ಸ್ಟ್ 56th ಬಂದುಬಿಟ್ಟು, ವಿಚ್ ಈಸ್ ದ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಾಂಟಿನೆಂಟ್? ಅಂದರೆ ಇದು ಏಷ್ಯಾ. ಸೊ ಏಷ್ಯಾ ಈಸ್ ದ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಾಂಟಿನೆಂಟ್. ನೆಕ್ಸ್ಟ್ 57th ಕ್ವಶನ್, ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಈಕ್ವೇಷನ್ x² + kx + 9 = 0 ಹ್ಯಾಸ್ ರಿಯಲ್ ರೂಟ್ಸ್ ಈಸ್? ಸೊ ಈ ಕ್ವಶನ್ನ ಸಾಲ್ವ್ ಮಾಡೋದಾದರೆ, ಸೊ 57th ಕ್ವಶನ್ ಆನ್ಸರ್ ನೋಡೋದಾದರೆ, ಅಲ್ಲಿ x² + kx + 9 = 0 ಅಂತ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಆಗೋಣ. ಸೊ ಡಿಸ್ಕ್ರಿಮಿನೆಂಟ್ ಡಿ = b² - 4ac. ಸೊ b² ಅಪ್ಪ ಅಂತಂದರೆ k². ಸೊ k² - 4 ಇಂಟು ಎ ಅಂದರೆ ಇಲ್ಲಿ ಏನಿಲ್ಲ ಅಂತಂದರೆ 1 ಇರುತ್ತೆ. ಸೊ 1 ತಗೋಣ. ಸಿ ಬಂದುಬಿಟ್ಟು 9 ಕೊಟ್ಟಿದ್ದಾರೆ. ಸೊ k² - 4 1s 4, 4 9s 36. ಸೊ ಇಲ್ಲಿ ಅವರು ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಹ್ಯಾಸ್ ರಿಯಲ್ ರೂಟ್ಸ್ ಅಂತ. ಸೊ ರಿಯಲ್ ರೂಟ್ಸಿಗೆ ಡಿಸ್ಕ್ರಿಮಿನೆಂಟ್ ಬಂದುಬಿಟ್ಟು 0. ಸೊ ನಾವಿಲ್ಲಿ 0 ತಗೊಂಡಾಗ ಇಲ್ಲಿ k² - 36 ಆಗುತ್ತೆ. ಸೊ ಈ ಕಡೆ ಬಂದಾಗ k² = 36 ಆಗುತ್ತೆ. ಸೊ ಕೆ ವ್ಯಾಲ್ಯೂ ಬಂದುಬಿಟ್ಟು √36 ಆಗುತ್ತೆ. ಸೊ √36 ಬಂದುಬಿಟ್ಟು k = 6. ಸೊ 6 ಇದಕ್ಕೆ ಆನ್ಸರು, ಆಪ್ಷನ್ ಎ ಇದಕ್ಕೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ 58th ಕ್ವಶನ್ ನೋಡೋದಾದರೆ, ವೆನ್ ಈಸ್ ದ ಸಮ್ಮರ್ ಸಾಲ್ಸ್ಟೈಸ್? ಸೊ ಸಮ್ಮರ್ ಸಾಲ್ಸ್ಟೈಸ್ ಬಂದುಬಿಟ್ಟು ಎವ್ರಿ ಇಯರ್ ಅಲ್ಲ, ಇದು ಬಂದುಬಿಟ್ಟು 21 ಜೂನಿಗಿರುತ್ತೆ. ನೆಕ್ಸ್ಟ್ 59th ಕ್ವಶನ್ ನೋಡೋದಾದರೆ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಡಯಾಗ್ರಾಮಿಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬಂದುಬಿಟ್ಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಇಂಟು ಹೈಟ್ ಅಂತಂದರೆ ಇಲ್ಲಿ ಬೇಸ್ ಬಂದುಬಿಟ್ಟು 48 centimeter ಕೊಟ್ಟಿದ್ದಾರೆ. ಸೊ 48 ಇಂಟು ಹೈಟ್ ಅಂದರೆ ನಾವು ಇದು ತಗೊಬೇಕು, ಇದನ್ನ ತಗೊಳಕ್ಕೆ ಬರೋಕ್ಕಿಲ್ಲ. ಸೊ ಇದು ಬಂದುಬಿಟ್ಟು ಇದು ಹೈಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು 12. ಸೊ 12 8s 96 ಆ್ಯಂಡ್ 12 4s 48, 48 + 5 9 ಬಂದುಬಿಟ್ಟು 57. ಸೊ 576 centimeter ಸ್ಕ್ವೇರ್ ಇದಕ್ಕೆ ಆನ್ಸರ್. ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಹಿಂಗೆ ಲಾಸ್ಟ್ 60th ಕ್ವಶನ್ ನೋಡೋಣ. 60th ಕ್ವಶನ್ ಬಂದುಬಿಟ್ಟು, 1 kg ಫೋರ್ಸ್ ಈಸ್ ಈಕ್ವಲ್ ಟು ಅಂದರೆ, ಸೊ ಫೋರ್ಸ್ 1 kg ಈಸ್ ಅದರ ಈಕ್ವಲ್ ಬಂದುಬಿಟ್ಟು 9.8 ನ್ಯೂಟನ್ ಆಗುತ್ತೆ. ಸೊ ನೆಕ್ಸ್ಟು 61th ಕ್ವಶನ್. ಸೊ 61 ಕ್ವಶನ್ ಬಂದುಬಿಟ್ಟು, ಇಂಟೆನ್ಸಿಟಿ ಆಫ್ ಸೌಂಡ್ ಅಟ್ ಎ ಪಾಯಿಂಟ್ ಈಸ್ ಡ್ಯಾಶ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್. ಸೊ ಸೋರ್ಸಿಂದ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್. ಸೊ ಆನ್ಸರ್ ಡಿ ಇದಕ್ಕಾಗುತ್ತೆ. ನೆಕ್ಸ್ಟು 62nd ಕ್ವಶನ್ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋವಿಂಗ್ ಡ್ರೈನೇಜ್ ಸಿಸ್ಟಮ್ಸ್ ಫಾಲ್ ಇನ್ ಟು ಬೇ ಆಫ್ ಬೆಂಗಾಲ್? ಸೊ ಯಾವ ರಿವರ್ಸ್ಗಳು ಬೇ ಆಫ್ ಬೆಂಗಾಲಿಗೆ ಜಾಯಿನ್ ಆಗ್ತವೆ ಅಂತ ಕೇಳಿದರೆ, ಸೊ ಇಲ್ಲಿ ಬಂದುಬಿಟ್ಟು ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಅದೇ ರೀತಿ ಮಹಾನದಿ, ಕೃಷ್ಣ, ಕಾವೇರಿ. ಸೊ ಈ 6 ನದಿಗಳು ಬಂದು ಬೇ ಆಫ್ ಬೆಂಗಾಲಿಗೆ ಜಾಯಿನ್ ಆಗ್ತವೆ. ಸೊ ಆಪ್ಷನ್ ಬಂದುಬಿಟ್ಟು ಈ ಕ್ವಶನಿಗೆ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ. ಸೊ ನೆಕ್ಸ್ಟು 62nd ಕ್ವಶನ್ ಬಂದುಬಿಟ್ಟು, ರೈಲ್ವೆ ಟ್ರ್ಯಾಕ್ಸ್ ಆರ್ ಬ್ಯಾಂಕ್ಡ್ ಆನ್ ಕರ್ವ್ಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ.
ಸೊ necessary for centripetal force may be obtained from the horizontal component of the weight of the train. ಸೊ ನೆಕ್ಸ್ಟ್ 64th ಕ್ವಶನ್ ನೋಡೋದಾದರೆ ದ ಯಾರ್ಲುಂಗ್ ಝ್ಯಾಂಗ್ಬೋ ರಿವರ್ ಇನ್ ಇಂಡಿಯಾ ಈಸ್ ನೌನ್ ಆ್ಯಸ್ ಅಂತಂದರೆ ಬ್ರಹ್ಮಪುತ್ರ. ಸೊ ಸಿ ಆಪ್ಷನ್ ಇದಕ್ಕೆ ಆನ್ಸರ್. ನೆಕ್ಸ್ಟ್ 65th ಕ್ವಶನ್ ನೋಡೋದಾದರೆ ಇಫ್ ದ ಸೆಕೆಂಡ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 13 ಆ್ಯಂಡ್ ದ ಫಿಫ್ತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 25, ಸೊ ವಾಟ್ ಈಸ್ ಸೆವೆಂತ್ ಟರ್ಮ್? ಸೊ ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾನೆ, ಫಿಫ್ತ್ ಟರ್ಮ್ ಕೊಟ್ಟಿದ್ದಾನೆ. ನಾವು ಇವಾಗ ಸೆವೆಂತ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ, ಸೊ ಇಲ್ಲಿ 62nd ಕ್ವಶನ್ ನೋಡೋದಾದರೆ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸೆಕೆಂಡ್ ಟರ್ಮ್. ಸೊ A2 ಈಸ್ ಈಕ್ವಲ್ಸ್ ಟು ಎಷ್ಟು, ಸೆಕೆಂಡ್ ಟರ್ಮ್ ಬಂದುಬಿಟ್ಟು 13 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಜನರಲ್ ಫಾರ್ಮ್ ಬರ್ಕೊಳ್ಳೋದಾದರೆ A ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು 13 ಆಗುತ್ತೆ. ಸೊ ಇಲ್ಲಿ ಎ ವ್ಯಾಲ್ಯೂ ಬಂದುಬಿಟ್ಟು 13 ಮೈನಸ್ ಡಿ ಆಗುತ್ತೆ. ಸೊ ಇಲ್ಲಿ 13 ಮೈನಸ್ ಡಿ ಬಂದಾಗ ನಾವು ಜನರಲ್ ಫಾರ್ಮುಲಾ ಹಾಕೋಣ. ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎ ಎನ್ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ? ಸೊ ಇಲ್ಲಿ ಎ ಎನ್ ಬಂದುಬಿಟ್ಟು 25 ಆಗುತ್ತೆ. ನೆಕ್ಸ್ಟು ಎ ಬಂದುಬಿಟ್ಟು ಇಲ್ಲಿ 13 ಮೈನಸ್ ಡಿ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ 25 ಯಾವ ರೀತಿ ಬಂತಪ್ಪ ಅಂತಂದರೆ ನಾವು ಇದನ್ನು ಫಿಫ್ತ್ ಟರ್ಮ್, ಸೊ A5ಗೆ ನಾವು ಇದು ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಸೊ ಇಲ್ಲಿ A5 ಫಾರ್ಮುಲಾ ಅಪ್ಲೈ ಮಾಡಿರೋದ್ರಿಂದ ನಾವು ಇಲ್ಲಿ ಕೊಟ್ಟಿದ್ದಾರಲ್ಲ ಫಿಫ್ತ್ ಟರ್ಮ್ ಇಸ್ 25 ಅಂತ. ಸೊ ಏನು ಬಂದ್ಬಿಟ್ಟು 25 ತಗೊಂಡಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಎನ್ ಜಾಗದಾಗ 5 ತಗೊಳ್ಬೇಕು, ಯಾಕಂದರೆ ಫಿಫ್ತ್ ಟರ್ಮ್ ಅಲ್ಲ. ಸೊ ಅದಕ್ಕೆ 5. ನೆಕ್ಸ್ಟ್ 25 ಈಸ್ ಈಕ್ವಲ್ಸ್ ಟು 13 ಮೈನಸ್ ಡಿ ಪ್ಲಸ್ 4 ಮೈನಸ್ 1 ಬಂದುಬಿಟ್ಟು 4D ಆಗುತ್ತೆ. ನೆಕ್ಸ್ಟ್ ಇಲ್ಲಿ 25 ಈ ಪ್ಲಸ್ 13 ಈ ಕಡೆ ಸೈಡ್ ಬಂದರೆ ಮೈನಸ್ 13 ಆಗುತ್ತೆ. ಸೊ ಮೈನಸ್ ಡಿ ಪ್ಲಸ್ ಡಿ ಬಂದುಬಿಟ್ಟು 3D ಆಗುತ್ತೆ. ಸೊ 25 ಮೈನಸ್ 13 ಅಂತಂದರೆ 12 ಈಸ್ ಈಕ್ವಲ್ಸ್ ಟು 3D. ಸೊ ಡಿ ಈಸ್ ಈಕ್ವಲ್ಸ್ ಟು 12/3. ಸೊ 3 1s 3 4s ಈಸ್ ಈಕ್ವಲ್ಸ್ ಟು 4. ಸೊ ಡಿ ವ್ಯಾಲ್ಯೂ ಬಂದುಬಿಟ್ಟು 4. ಸೊ ಇಲ್ಲಿ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಎಷ್ಟು ಟರ್ಮ್ ಕೇಳಿದರೆ ಸೆವೆಂತ್ ಟರ್ಮ್ ಕೇಳಿದ್ದಾರೆ. ಸೊ ಸೆವೆಂತ್ ಟರ್ಮ್ ಬಂದುಬಿಟ್ಟು ಇನ್ನೂ ಈಸಿ. ಸೊ A7 ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 6D ಜನರಲ್ ಫಾರ್ಮುಲಾ. ಸೊ ಎ ಪ್ಲಸ್ 6D ಅಂತಂದರೆ 6 4s 24. ಒಂದು ನಿಮಿಷ, ಇಲ್ಲಿ ಫಸ್ಟ್ ನಾವು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಎ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಎ ಈಸ್ ಈಕ್ವಲ್ಸ್ ಟು 13 ಮೈನಸ್ ಡಿ. ಸೊ ಇಲ್ಲಿ ತಗೊಂಡಿದ್ದೀವಲ್ಲ ಅದೇ ರೀತಿ ಇಲ್ಲಿ ತಗೊತಿದ್ದೀವಿ. ಸೊ 13 ಮೈನಸ್ ಡಿ ಅಂದರೆ ಡಿ ವ್ಯಾಲ್ಯೂ ಆಲ್ರೆಡಿ ಬಂದಿದೆ 4. ಸೊ ಎ ಈಸ್ ಈಕ್ವಲ್ಸ್ ಟು ಎಷ್ಟಪ್ಪ ಅಂದರೆ 13 ಮೈನಸ್ 4 9. ಸೊ ಎ ಈಸ್ 9. ಸೊ ಇಲ್ಲಿ 9 ಹಾಕಿದರೆ 9 ಪ್ಲಸ್ 6 4s 24. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 33. ಸೊ ಎ ಸೆವೆಂತ್ ಟರ್ಮ್ ಬಂದುಬಿಟ್ಟು ಇದು 33 ಆಗುತ್ತೆ. ಸೊ ಆಪ್ಷನ್ ಬಿ.